ಹಾಯ್ ಗಾಯ್ಸ್. ಸೊ ಟೈಮ್ ಬಂದು 7 ಗಂಟೆ ಆಗ್ತಿದೆ. ಸೊ ಇವತ್ತು ಬಂದು ನಾವು ಬೈಂದೂರಿಂದ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಪಂಚಗಂಗಾ ಎಕ್ಸ್ಪ್ರೆಸ್ಸಲ್ಲಿ. ಸೊ ನೀವು ನೋಡ್ತಿರ್ಬೋದು ಟೈಮ್ ಹತ್ತತ್ರ ಒಂದು 7 ಗಂಟೆ ಆಗ್ತಾಯಿದೆ. ಸೊ ನಮ್ಮ ಟ್ರೈನ್ ಬಂದು 8 ಗಂಟೆಗೆ ಇರೋದು ಬೈಂದೂರು ಮೂಕಾಂಬಿಕಾ ರೋಡಿಂದ. ಸೊ ಇವತ್ತು ನಾನು ಸ್ಲೀಪರಲ್ಲಿ ಜರ್ನಿ ಮಾಡ್ತಿರೋದು, ಆದರೆ RAC ಟಿಕೆಟ್ ಬಂದಿದೆ. ಸೊ ಅದು ವೇಟಿಂಗ್ ಲಿಸ್ಟ್ ಇತ್ತು. ಸೊ ಕನ್ಫರ್ಮ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. RAC 55ಯಲ್ಲಿದೆ. ಸೊ ಅದಕ್ಕೋಸ್ಕರ ನನಗೆ S6ಅಲ್ಲಿ ಸೈಡ್ ಲೋವರ್ RAC ಟಿಕೆಟ್ ಸಿಕ್ಕಿದೆ. ಸೊ ನೋಡಬೇಕು ಜರ್ನಿ ಹೇಗಿರುತ್ತೆ ಅಂತ. ಇದು ನೋಡ್ತಿರ್ಬೋದು ರೋಡ್ ನೀವು, ಇದು ಮೇನ್ ರೋಡಿಂದ ಸ್ವಲ್ಪ ಇಂಟೀರಿಯರ್ ಬರಬೇಕಾಗುತ್ತೆ. ಹತ್ತತ್ರ 1 ಕಿಲೋಮೀಟ್ರ್ ಬರಬೇಕು. ಸೊ ಇನಿಷಿಯಲ್ ಒಂದು 100 ಮೀಟರ್ಸ್ ನಿಮಗೆ ಏನೇ ಲೈಟಿಂಗ್ಸ್ ಇರೋಲ್ಲ. ಸೊ ಆಮೇಲೆ ಈ ಥರ ಕಂಟಿನ್ಯೂಸ್ ಲೈಟಿಂಗ್ಸ್ ಇರುತ್ತೆ, ಬಟ್ ಯಾರೂ ಓಡಾಡ್ತಿರಲ್ಲ ಅಷ್ಟೇ. ನಡ್ಕೊಂಡು ಬರ್ಬೋದು, ಅದೇನು ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ಆಟೋ ಮತ್ತು ಬೇರೆ ಗಾಡಿಗಳೆಲ್ಲ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಮೇಯ್ನ್ ರೋಡ್ ಅಂದರೆ ಗೋವಾ ಟು ಕೇರಳ ಹೈವೇ ಇದೆಯಲ್ಲ, ಸೊ ಅದೇ ರೋಡಿಂದನೇ ಈ ರೋಡ್ ಕನೆಕ್ಟ್ ಆಗುತ್ತೆ. ಸೊ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಸೊ ನೀವು ಕೇಳ್ತಿರ್ಬೋದು ಯಾವುದೋ ಒಂದು ಟ್ರೈನ್ ಹೋಗ್ತಾ ಇದೆ. ಇದು ಬಂದು ಕಂಪ್ಲೀಟ್ ಕೊಂಕಣ್ ರೀಜನ್, ಸೊ ಕೋಸ್ಟಲ್ ಲೈನು. ಸೊ ಇದರಲ್ಲಿ ಇರೋ ಟೈಮ್ ಟೇಬಲ್ಲೇ ಟೈಮಿಂಗ್ಸೇ ಚೇಂಜ್ ಇರುತ್ತೆ. ಸೊ ನಾನು ಹೋಗ್ತಿರೋ ಬಂದು ಟ್ರೈನ್ ಆಗಲೇ ಹೇಳಿದಾಗೆ ಪಂಚಗಂಗಾ ಎಕ್ಸ್ಪ್ರೆಸ್. ಸೊ 6 ಗಂಟೆಗೆ ಕಾರವಾರಿಂದ ಬಿಟ್ಟಿರೋದು. ಸೊ ಕಾರವಾರ ಬಿಟ್ಟು ಅಂಕೋಲಾ ಗೋಕರ್ಣಕ್ಕೆ ಬಂದು, ಸೊ ಈಗ 8 ಗಂಟೆಗೆ ಬೈಂದೂರು ಮೂಕಾಂಬಿಕಾ ರೋಡಿಗೆ ಬರುತ್ತೆ. ಸೊ ನೆಕ್ಸ್ಟು ವಯಾ ಉಡುಪಿ ಕುಂದಾಪುರ ಹೋಗುತ್ತೆ. ಸೊ ಅದಾದಮೇಲೆ ನಾವು ಮಂಗಳೂರು ಟಚ್ ಆಗೋಲ್ಲ ಈ ಟ್ರೈನು. ಡೈರೆಕ್ಟ್ ಪುತ್ತೂರು ಸುಬ್ರಹ್ಮಣ್ಯ ರೋಡಿಂದ ಸಕಲೇಶ್ಪುರ ಹೋಗುತ್ತೆ. ಸಕಲೇಶ್ಪುರದಿಂದ ಹಾಸನ್ನು ಯಶವಂತಪುರ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುತ್ತೆ. ಸೊ ಈ ಟ್ರೈನ್ ಯಾವುದೇ ಕಾರಣಕ್ಕೂ ಮೈಸೂರು ಮೇಲೆ ಹೋಗಲ್ಲ. ಸೊ ಇದು ಮೇಯ್ನ್ ಲೈನಲ್ಲಿ ಹೋಗುತ್ತೆ. ಸೊ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಈ ಟ್ರೈನ್ಗೆ ಎಲ್ಲೆಲ್ಲಿ ಸ್ಟಾಪ್ಸ್ ಇರುತ್ತೆ. ಸೊ ನಂದು ಬಂದು RAC ಜರ್ನಿ ಆಗಿರೋದ್ರಿಂದ ಸೊ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ ಯಾವುದೋ ಕಪ್ಪು ಬೆಕ್ಕು ಕೂತಿದೆ. ಹೋಯ್ತು. ಬನ್ನಿ ಸ್ಟೇಷನ್ ಹತ್ರ ಸಿಗ್ತೀನಿ. ಇದೇ ಫಸ್ಟ್ ಟೈಮ್ ನಾನು ಬರ್ತಿರೋದು ಸ್ಟೇಷನ್ ಹತ್ರ, ಈ ಸ್ಟೇಷನ್ಗೆ ಎಸ್ಪೆಷಲಿ. ಮುಂಚೆಲ್ಲ ಸುಬ್ರಹ್ಮಣ್ಯ ರೋಡ್ ಕಡೆಯಿಂದ ಹೋಗ್ತಾ ಇದ್ದೆ ಬೇರೆ ಟ್ರೈನಲ್ಲಿ, ಮಾರ್ನಿಂಗ್ ಟ್ರೈನಲ್ಲಿ ಹೋಗ್ತಿದ್ದೆ ಕೋಮಟೇಶ್ವರ ಎಕ್ಸ್ಪ್ರೆಸ್ಸಲ್ಲೆಲ್ಲ. ಈ ಟ್ರೈನ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಸೊ ನೋಡೋಣ ಬನ್ನಿ ಜರ್ನಿ ಹೇಗಿರುತ್ತೆ ಅಂತ. ಹೋಗ್ತಾ ಹೋಗ್ತಾ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಇದೇ ನೋಡಿ ರೈಲ್ವೆ ಸ್ಟೇಷನು, ಬೈಂದೂರು ಮೂಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್. ಎಕ್ಸ್ಟೀರಿಯರ್ ಯಾರೂ ತೋರಿಸಿಲ್ಲ ಅಂದ್ಕೊಳ್ತೀನಿ ಇದುವರೆಗೂ ಯೂಟ್ಯೂಬಲ್ಲಿ. ಸೊ ಎಕ್ಸ್ಟೀರಿಯರ್ ಅಷ್ಟೇನು ದೊಡ್ಡ ರೈಲ್ವೆ ಸ್ಟೇಷನ್ ಥರ ಅನ್ನಿಸ್ತಿಲ್ಲ, ಜಸ್ಟ್ ಒಂದು ನಾರ್ಮಲ್ ರೈಲ್ವೆ ಸ್ಟೇಷನ್ ಥರ ಅನ್ನಿಸ್ತಾ ಇದೆ. ನೋಡೋಣ ಬನ್ನಿ ಹತ್ರ ಹೋದ್ಮೇಲೆ ಹೇಗಿದೆ ಅಂತ ನೋಡ್ತೀವಿ. ರೈಲ್ವೆ ಸ್ಟೇಷನ್ ಎದುರು ಕಡೆನೇ ಹೋಟೆಲ್ ಇದೆ. ಹೋಟೆಲ್ ಜೊತೆಗೆ ನಿಮಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಸಿಗುತ್ತೆ. ಇದು ಒಂದು ಮೇನ್ ಡಿಸ್ಅಡ್ವಾಂಟೇಜ್. ಇದು ಏನಕ್ಕೆ ಇಲ್ಲಿ ಇಟ್ಟಿದ್ದಾರೋ, ಪರ್ಮಿಷನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇದೇ ನೋಡಿ ಬೈಂದೂರು ಮೂಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್ ಎಕ್ಸ್ಟೀರಿಯರ್. ತುಂಬ ಹಳೇ ಬಿಲ್ಡಿಂಗು. ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ನೋಡ್ಬೋದು ಪಂಚಗಂಗಾ ಎಕ್ಸ್ಪ್ರೆಸ್ದು ಕೋಚಸ್ ಯಾವ ರೀತಿ ಇರುತ್ತೆ ಅಂತ ಹಾಕಿದ್ದಾರೆ. 6596 8 ಗಂಟೆ ಬರೋ ಟ್ರೈನ್ ಇದೆ. ಒಂದು HA1 ಅಂದರೆ 2 ಟೈರ್ ಕಮ್ 1 ಟೈರ್ ಇದೆ. ಒಂದು A1 ಅಂದರೆ 2 ಟೈರು, ಒಂದು B1 ಅಂದರೆ 3 ಟೈರು. 7 ಸ್ಲೀಪರ್ ಕೋಚಸ್ ಇರುತ್ತೆ. ಇಲ್ಲಿ 2 ಜನರಲ್ ಕೋಚಸ್ ಇರುತ್ತೆ. ಇಲ್ಲೊಂದು SLR ಇರುತ್ತೆ ಅಷ್ಟೇ. ಟೋಟಲ್ 23 ಕೋಚಸ್ ಇರುತ್ತೆ. ಇದು ನೋಡಿ ಬೈಂದೂರು ಮೂಕಾಂಬಿಕಾ ರೋಡು ಟ್ರೈನ್ ಟೈಮ್ ಟೇಬಲು. ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ಬೇಕಾದಾಗ ಯೂಸ್ಫುಲ್ ಆಗುತ್ತೆ. ಪೂರ್ಣ ಎಕ್ಸ್ಪ್ರೆಸ್, ಮಂಗಳೂರು ಜಂಕ್ಷನ್ ಎಕ್ಸ್ಪ್ರೆಸ್, ಮತ್ಸ್ಯಗಂಧ, ಗಂಗಾನಗರ ಎಕ್ಸ್ಪ್ರೆಸ್,
ಗಾಂಧಿಧಾಮ್ ಎಕ್ಸ್ಪ್ರೆಸ್, ಓಕಾ, ನೇತ್ರಾವತಿ, ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಪಂಚಗಂಗಾ, ಮಂಗಳೂರು ಮಡ್ಗಾಂವ್, ಗರೀಬ್ ರಥ್ ಮುರುಡೇಶ್ವರ ಎಕ್ಸ್ಪ್ರೆಸ್, ದಾದರ್ ಎಕ್ಸ್ಪ್ರೆಸ್, ಕಾಚಿಗೂಡ ಮುರುಡೇಶ್ವರ. ಇದು ಸೇಮು, ಬಟ್ ಈ ಕಡೆ ಲೆಫ್ಟ್ ಸೈಡ್ ಬಂದು ಟುವರ್ಡ್ಸ್ ಮುಂಬೈ, ಇದು ಟುವರ್ಡ್ಸ್ ಮಂಗಳೂರು ಇದೆ ಟೈಮಿಂಗ್ಸ್ ಅಷ್ಟೇ. ಯಾವ ಟ್ರೈನ್ಸ್ ಇರುತ್ತೆ, ಪ್ಲಸ್ ಡೆಸ್ಟಿನೇಷನ್ ಏನು, ಒರಿಜಿನೇಟ್ ಎಲ್ಲಿಂದ ಆಗುತ್ತೆ ಎರಡೂ ಹಾಕಿದ್ದಾರೆ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮುಗಿಸ್ಕೊಳ್ಳೋಣ. ನೀವು ನೋಡ್ತಿರ್ಬೋದು, ಒಂದೇ ಪ್ಲ್ಯಾಟ್ಫಾರ್ಮ್ ಇರೋದು ಇಡೀ ಸ್ಟೇಷನ್ಗೆ. ಸೊ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ರೈಲ್ವೆ ಟ್ರ್ಯಾಕಿಂದ ತುಂಬ ದೂರದಲ್ಲಿದೆ. ಅಲ್ಲಿ ನೋಡಿ ಹಸುಗಳೆಲ್ಲ ಕೂತ್ಕೊಂಡಿದೆ. ಈ ಕಡೆ ಒಂದು ಸ್ಟಾಲ್ ಇದೆ ಲೆಫ್ಟ್ ಸೈಡಲ್ಲಿ, ಇದು ಮೇನ್ ಎಂಟ್ರೆನ್ಸು ಎದುರುಗಡೆ. ಈ ಕಡೆ ಬಂತು ಅಂತೇಳಿದ್ರೆ ಈ ಕಡೆ ಒಂದು ಸ್ಟಾಲ್ ಇರುತ್ತೆ. ಇದು ವೇಟಿಂಗ್ ಏರಿಯಾ, ಅಂದರೆ ಔಟ್ಸೈಡ್ ವೇಟಿಂಗ್ ಏರಿಯಾನೇ. ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಪ್ಲ್ಯಾಟ್ಫಾರ್ಮ್ಗೂ ಪ್ಲಸ್ ರೈಲ್ವೆ ಟ್ರ್ಯಾಕಿಗೆ ಅಂತ. ತುಂಬ ದೊಡ್ಡದೇನು ರೈಲ್ವೆ ಸ್ಟೇಷನ್ ಅಲ್ಲ, ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 300 ಮೀಟರ್ಸ್ ಇರ್ಬೋದು ಅಷ್ಟೇ. ಬರೀ ಒಂದೇ ಒಂದು ಸಿಂಗಲ್ ಟ್ರ್ಯಾಕ್ ಇದೆ. ಯಾವುದೇ ಟ್ರೈನ್ ಬಂದರೂ ಯಾವುದೇ ಟ್ರೈನ್ ಹೋದರೂ ಇದೊಂದೇ ಟ್ರ್ಯಾಕಲ್ಲಿ ಹೋಗಬೇಕು, ಇದೇ ಒಂದೇ ಟ್ರ್ಯಾಕಲ್ಲಿ ಬರಬೇಕು. ಸೊ ಕ್ರಾಸಿಂಗ್ ಅಂತ ಏನೂ ಇರಲ್ಲ ಇದರಲ್ಲಿ. ಸೊ ಯಾವುದೇ ಟ್ರೈನ್ ಬಂದರೂ ಹೋದರೂ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಯಾಕಂದರೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಿರ್ತಾರೆ. ತುಂಬ ಚಿಕ್ಕ ಸ್ಟೇಷನ್ ಇದು, ಅಂದರೆ ಎಲ್ಲ ಮೇನ್ ಟ್ರೈನ್ಸ್ ಕೂಡ ಹಾಲ್ಟಿಂಗ್ ಇದೆ ಇಲ್ಲಿ. ಸೊ ಬನ್ನಿ, ನೆಕ್ಸ್ಟ್ ನಮ್ಮ ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ, ಜರ್ನಿ ಹೇಗೆ ಹೋಗುತ್ತೆ ಅಂತ ನೋಡೋಣ. ನೋಡಿ, ಜೆಂಟ್ಸ್ ವೇಟಿಂಗ್ ರೂಮ್ ಇದೆ, ಪರವಾಗಿಲ್ಲ ನೀಟಾಗಿದೆ. ಸೊ ವಾಶ್ರೂಮ್ಸ್ ಎಲ್ಲ ಇರುತ್ತೆ ಒಳಗಡೆ, ನಿಮಗೆ ನೋಡ್ತಿರ್ಬೋದು. ಸೊ ನಾರ್ಮಲ್ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದ್ರೆ ನೀವು ಆಗ್ಬೋದು. ಸಿಟ್ಟಿಂಗ್ ಏರಿಯಾ ಕೂಡ ನೀಟಾಗಿದೆ, ತುಂಬ ಏನು ಗಲೀಜು ಮಾಡಿಲ್ಲ. ಸೊ ಒಂದು ಡಸ್ಟ್ಬಿನ್ ಕೂಡ ಸಿಗುತ್ತೆ ನಿಮಗೆ. ಸೊ ಫ್ಯಾನೆಲ್ಲ ಇಟ್ಟಿದ್ದಾರೆ, ಪರವಾಗಿಲ್ಲ ನೀಟಾಗಿದೆ. ಸೊ ಆಚೆ ಕೂತ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆಯಿತು ಅಂತ ಹೇಳಿದ್ರೆ ನೀವು ಒಳಗಡೆ ಬಂದು ಆರಾಮಾಗಿ ಫ್ಯಾನ್ ಕೆಳಗಡೆ ಕೂತ್ಕೋಬೋದು. ಆ್ಯಂಡ್ ಮೋರ್ ಓವರ್ ನಿಮಗೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಅವೈಲಬಲ್ ಆಗಿದೆ. ಸೊ ಇಲ್ಲಿ ನೀವು ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೊಳ್ಬೋದು. ಇಲ್ಲಿಂದ ನಿಮ್ಗೆ ಆಚೆ ಕಾಣುತ್ತೆ ನೋಡಿ, ಆಗಲೇ ಹೇಳಿದ್ದು ಒಂದು ಹೋಟೆಲ್ ಬಗ್ಗೆ. ಸೊ ಅಟ್ಯಾಚ್ಡ್ ವಿತ್ ಬಾರ್, ಅದು ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲಿ. ಇದಕ್ಕೇನು ಹೇಳ್ತೀರಾ ಅಂತ ಕಮೆಂಟ್ಸ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಬೆಳಗ್ಗೆ 7 ಗಂಟೆ ಕೂಡ ಯಶವಂತಪುರ ಕಾರವಾರ ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ಪೋರ್ಷನ್ ರನ್ ಆಗ್ತಾ ಇದೆ. ಕಂಪ್ಲೀಟ್ ಸಿಟ್ಟಿಂಗ್ ಇರುತ್ತೆ. ಸೊ ಕಂಪ್ಲೀಟ್ ಚೇರ್ ಕಾರ್ ಕಂಪೋಸಿಷನ್ ಇರುತ್ತೆ, ಜೊತೆಗೆ ಒಂದು AC ಚೇರ್ ಕಾರ್ ಆ್ಯಂಡ್ 2 ಗಿಚ್ಚಾಡಮ್ ಕೋಚಸ್ ಕೂಡ ಇರುತ್ತೆ. ನೀವು ನೋಡ್ತಿರ್ಬೋದು, ಇದು ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್. ಸೊ ನೈಟ್ 9 ಗಂಟೆ ಹಂಗೆ ಕಾರವಾರ ಹೋಗ್ತೀವಿ, ಮತ್ತು ನಾಳೆ ಕಾರವಾರಿಂದ ಬರುತ್ತೆ. ಯಶವಂತಪುರ ಜಂಕ್ಷನ್ ಟು ಕಾರವಾರ ನೋಡ್ತಿರ್ಬೋದು. ಈ ಟ್ರೈನ್ ಮಾತ್ರ ವಯಾ ಮಂಗಳೂರು ಬರುತ್ತಾ. ಸೊ ಡೈವರ್ಟ್ ಆಗಲ್ಲ, ಅಂದರೆ ಮಂಗಳೂರು ಜಂಕ್ಷನ್ ಸ್ಕಿಪ್ ಮಾಡಲ್ಲ. ಸೊ ಮಂಗಳೂರಿಗೆ ಬಂದು ಆಮೇಲೆ ಈ ಕಡೆ ಬರುತ್ತೆ. ಇನ್ನೇನು ಹೊರಡ್ತಿದ್ದು.
ಸೊ ಇದೆ ನೋಡಿ ಮೂಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ಸ್ಟೇಷನ್. ಸೊ ಟ್ರೈನ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಸೊ ಒಂದು ಸೆಂಟೆನ್ಸಲ್ಲಿ ಈ ಟ್ರೈನ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಉಡುಪಿ ಡಿಸ್ಟ್ರಿಕ್ಟ್ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಹರಿಯುವಂಥ 5 ನದಿಗಳ ಹೆಸರೇ ಪಂಚಗಂಗಾ ಎಕ್ಸ್ಪ್ರೆಸ್. ಸೊ 5 ನದಿಗಳ ಹೆಸರನ್ನ ಸೇರಿಕೊಂಡು ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಪಂಚ ಅಂದರೆ 5 ಕನ್ನಡದಲ್ಲಿ. ಸೊ ಪಂಚಗಂಗೆ, ಗಂಗೆ ಅಂದರೆ ನದಿ. ಸೊ ಆ ನದಿ ಹೋಗಿ ಅರೇಬಿಯನ್ ನದಿ ಸಮುದ್ರಕ್ಕೆ ಸೇರುತ್ತೆ. ಸೊ ಎಲ್ಲ ಒಟ್ಟಿಗೆ ಸೇರಿಸಿ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಸೊ ಈ ಟ್ರೈನಿಗೆ ಅಂದರೆ ಈ ರೈಲಿಗೆ ಹಿಸ್ಟ್ರಿ ಇರೋದು ಅದು. ಸೊ ನೀವು ನೋಡ್ತಿರ್ಬೋದು ಎದುರುಗಡೆ ನಮ್ಮ ರೈಲು ಆಲ್ರೆಡಿ ಬರ್ತಾ ಇದೆ. ಬನ್ನಿ ನೋಡೋಣ ಕೋಚ್ ಪೊಸಿಷನ್ಸ್ ಹೇಗಿದೆ. ಇವತ್ತಾಗಲೇ ಹೇಳಿದಾಗೆ RAC ಟಿಕೆಟ್ ಬೇರೆ ಇರೋದು. ಸೊ ಜರ್ನಿ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಇದರಲ್ಲಿ ಒಂದೇನು ಅಂತ ಹೇಳಿದ್ರೆ ಲೋಕೋ ರಿವರ್ಸಲ್ಲಿ ಎಲ್ಲೂ ಇರಲ್ಲ. ಸೊ ಇದೇ ಇಂಜಿನ್ ಸೀದಾ ಫುಲ್ ಮಾಡ್ಕೊಂಡು ಹೋಗುತ್ತೆ ಮೆಜೆಸ್ಟಿಕ್ ವರ್ಗು. ಸೊ WDP4D ಕಂಪ್ಲೀಟ್ LHP ಕೋಚಸ್. ಬನ್ನಿ ಫಸ್ಟ್ ಹೋಗೋಣ. ಕುಂದಾಪುರ ರೈಲ್ವೆ ಸ್ಟೇಷನ್ ಬಂದು ಸೊ 3 ನಿಮಿಷ ಮುಂಚೆನೇ ಬಂದಿದ್ದೇವೆ. ಬರಬೇಕಾಗಿದೆ 8:28, ಬಟ್ 8:25ಕ್ಕೆ ಬಂದಿದೆ. ಶಾರ್ಪ್ 8:15 ಕುಂದಾಪುರ ಬಿಟ್ವಿ. ನೋಡ್ತಿರ್ಬೋದು. ಬಾಯ್ ಬಾಯ್ ಕುಂದಾಪುರ. ಗುಡ್ ಮಾರ್ನಿಂಗ್ ಗೈಸ್. ಸೊ ರಾತ್ರಿ ನಾನು ಹೇಳಿದಾಗೆ ನಮ್ಮದು RAC ಟಿಕೆಟ್ ಇತ್ತು. ಸೊ ಅಪ್ ಟು 11 o'clockವರೆಗೂ ನಾನು ವೆಯ್ಟ್ ಮಾಡ್ತಿದ್ದೆ ಯಾರಾದರೂ ಬರ್ತಾರಾ ಅಂತ. ಕೊನೆಗೊಬ್ಬರು ವಯಸ್ಸಾದವ್ರು ಬಂದು ಜಾಯ್ನ್ ಆಗಿದ್ದರು. ಸೊ ಬಂಟ್ವಾಳದವ್ರಿಗೂ ನೋಡಿದ್ವಿ, ಅವರು ಫ್ಯಾಮಿಲಿ ಎಲ್ಲ ಬೇರೆ ಕಂಪಾರ್ಟ್ಮೆಂಟಲ್ಲಿ ಇರ್ತಾರೆ ಅಂತ ಹೇಳಿದರು. ಸೊ ಅಲ್ಲಿ ಏನಾದರೂ ವೇಕೆಂಟ್ ಇತ್ತು ಸೀಟ್ ಅಂತ ಹೇಳಿದ್ರೆ ಅವರು ಅಲ್ಲಿಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅಪ್ ಟು 11 ಅಂದರೆ ಬಂಟ್ವಾಳ 11 ಗಂಟೆಗೆ ಬಂತು. ಸೊ ಟ್ರೈನ್ ಒಂದು 5 to 10 minutes ಡಿಲೇ ಆಗಿತ್ತು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅವರು ಹಾಗೆ ಹೋಗ್ತೀನಿ ಅಂತ ಹೇಳಿ ಬೇರೆ ಕಂಪಾರ್ಟ್ಮೆಂಟಿಗೆ ಹೋದರು ಅವ್ರ ಫ್ಯಾಮಿಲಿ ಜೊತೆ. ಸೊ ನಾನು 11:30ವರೆಗೂ ವೆಯ್ಟ್ ಮಾಡಿದೆ ಅವ್ರು ಬರ್ತಾರೆ ಅಂತ, ಬಟ್ ಬರಲಿಲ್ಲ. ಸೊ ನನ್ನ ಪಾಡಿಗೆ ನಾನು 11 ಗಂಟೆ ಆದಮೇಲೆ ಮಲ್ಕೊಂಬಿಟ್ಟೆ. ಸೊ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ನಾವು ಆಲ್ರೆಡಿ ಕುಣಿಗಲ್ ಹತ್ರ ಬಂದಿದ್ವಿ. ಸೊ ಟ್ರೈನ್ ಆನ್ ಟೈಮ್ ಹೋಗ್ತಾ ಇದೆ. ಈಗ ನೆಕ್ಸ್ಟು ಸೌದೆನಹಳ್ಳಿ ಚಿಕ್ಕಬಳ್ಳಾಪುರ ಕ್ರಾಸ್ ಆಗಿ ಯಶವಂತಪುರಕ್ಕೆ ಹೋಗ್ತೀವಿ. ಸೊ ನೋಡೋಣ ಬನ್ನಿ. ವೆದರ್ ಅಂತೂ ತುಂಬ ಕೋಲ್ಡ್ ಆಗಿದೆ. ಸೊ ಆದರೂ ನಾನು ಬಾಗಿಲನ್ನ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ನೋಡೋಣ ಯಶವಂತಪುರ ಇಲ್ಲ ಮೆಜೆಸ್ಟಿಕ್ವರೆಗೂ ಎಷ್ಟು ಹೊತ್ತಾಗುತ್ತೆ ಹೋಗೋಷ್ಟಲ್ಲಿ ಅಂತ ಹೇಳ್ತೀನಿ ನಿಮಗೆ. ನಾನು ಯಶವಂತಪುರಲ್ಲೇ ಹೇಳ್ಕೊಳ್ತೀನಿ. ಸೊ ಇಫ್ ಇನ್ ಕೇಸ್ ಔಟರ್ಗೆ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಾಂದರೆ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿಸ್ತಾರೆ ಅಂತ ನೋಡಿದ್ರೆ, ಸೊ ಅದನ್ನು ಅಲ್ಲೇ ಹೇಳ್ಕೊಳ್ತೀನಿ. ಯಾಕಂದರೆ ನಮ್ಮ ಮನೆಗೆ ಚಿಕ್ಕಬಳ್ಳಾಪುರ ತುಂಬ ಹತ್ತಿರ ಆಗುತ್ತೆ. ಸೊ ಈಗ ನೋಡ್ತಿರ್ಬೋದು ನೀವು, ಸೌದೆನಹಳ್ಳಿ ಕ್ರಾಸ್ ಆಗ್ತಾಯಿದ್ವಿ.
ಟುವರ್ಡ್ಸ್ ಮಂಗಳೂರು ಹೋಗಬೇಕು ಅಂತ ಹೇಳಿದ್ರೆ ನೀವು ಸೋಲ್ದಹಳ್ಳಿಯಿಂದ ಲೆಫ್ಟಿಗೆ ಹೋಗ್ತೀರಾ. ಸೊ ಅಂದರೆ ಟ್ರೈನಲ್ಲಿ ಬಂದರೆ ಫ್ರಮ್ ಮೆಜೆಸ್ಟಿಕ್ ಯಶವಂತಪುರ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಇದೇ ಲಾಸ್ಟ್ ಪ್ಲ್ಯಾಟ್ಫಾರ್ಮಿಂದ ಟುವರ್ಡ್ಸ್ ಲೆಫ್ಟ್ ಹೋಗ್ತೀರಾ. ಸೊ ನಾವು ಮಂಗಳೂರು ಕಡೆಯಿಂದ ಬರ್ತಿರೋದ್ರಿಂದ ಸೊ ರೈಟ್ ಸೈಡಿಂದ ಬಂದು ಸೊ ಇದೇ ಲಾಸ್ಟ್ ಪ್ಲ್ಯಾಟ್ಫಾರ್ಮಿಂದ ಬರ್ತಿದ್ದೀವಿ. ಸೊ ಹೀಗೆ ಹೋಗ್ತಾ ನಾವು ಮೇನ್ ಲೈನಿಗೆ ಜಾಯ್ನ್ ಆಗ್ತೀವಿ. ಅಂದರೆ ಫ್ರಮ್ ತುಮಕೂರಿಂದ ಯಾವ ಲೈನ್ ಬರುತ್ತೆ, ಹುಬ್ಳಿ ತುಮಕೂರಿಂದ ಯಾವ ಲೈನ್ ಬರುತ್ತೆ ಅದು ಮೇನ್ ಲೈನ್ ಆಗಿರುತ್ತೆ. ಸೊ ಆ ಮೇನ್ ಲೈನ್ಗೆ ನಾವು ಹತ್ತತ್ರ ಚಿಕ್ಕಬಳ್ಳಾಪುರ ಹೋಗ್ತಿದ್ದಂಗೆ ಜಾಯ್ನ್ ಆಗ್ತೀವಿ. ಸೊ ಈಗ ನೋಡಿ ಮೇನ್ ಲೈನ್ ಜಾಯ್ನ್ ಆಗ್ತಿದೆ. ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಹತ್ರ ಇದ್ದೀವಿ. ಸೊ ನೋಡಬೇಕು ಇಫ್ ಇನ್ ಕೇಸ್ ಔಟರ್ಗೆ ಹಾಕ್ತಾರೆ ಇಲ್ಲ ಸ್ಟಾಪ್ ಮಾಡ್ತಾರೆ ಅಂದರೆ ನೋಡಬೇಕು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಚಿಕ್ಕಬಳ್ಳಾಪುರ ಸ್ಕಿಪ್ ಮಾಡ್ತಿದ್ದೀವಿ. ಈಗ ನೋಡ್ತಿರ್ಬೋದು ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ನಿಂತಿದೆ, ಅದನ್ನು ನಿಲ್ಲಿಸಿ ನಮ್ಮನ್ನು ಬಿಡ್ತಿದ್ದಾರೆ. ಸೊ ಅದು ಚಿಕ್ಕಬಳ್ಳಾಪುರದಲ್ಲೇ ಹಾಲ್ಟ್ ಆಗಿದೆ. ಸೊ ಅಂದರೆ ಟುವರ್ಡ್ಸ್ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲೇ ಸ್ಟಾಪ್ ಮಾಡಿಸಿದ್ದಾರೆ. ನಮಗೆ ಗ್ರೀನ್ ಸಿಗ್ನಲ್ ಇರೋದ್ರಿಂದ ನಾವು ಡೈರೆಕ್ಟ್ ಯಶವಂತಪುರ ನಿಲ್ಲಿಸೋದು. ನೋಡಿ ಚಿಕ್ಕಬಳ್ಳಾಪುರ ಸ್ಕಿಪ್ ಮಾಡಿ ಇಲ್ಲಿ ಯಶವಂತಪುರ ಔಟ್ ರೋಡ್ಗೆ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಪುದುಚೇರಿ ಟು ದಾದರ್ ಎಕ್ಸ್ಪ್ರೆಸ್ ಹೋಗ್ತಾ ಇದೆ. ತುಂಬ ಲಾಂಗೆಸ್ಟ್ ಗಾಡಿ ಇದು, ಆದರೆ ಇನ್ನೂ ICF ಕೋಚಸ್ ಎಲ್ಲ ನಿಂತಿದೆ. ಸೊ ಇದು ಎಕ್ಸಿಟ್ ಆದಮೇಲೆ ನಮಗೆ ಮೋಸ್ಟ್ಲಿ ಎಂಟ್ರಿ ಸಿಗುತ್ತೆ ಅನಿಸುತ್ತೆ. ನಾವು ಬಿಫೋರ್ ಟೈಮೇ ಇದ್ದೀವಿ, ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಇನ್ನೂ ಟೈಮ್ ಬಂದು 6:15 ಕೂಡ ಆಗಿಲ್ಲ ಇನ್ನು. ಸೊ ಇದು ಹೋದ್ಮೇಲೆ ನಮಗೆ ಗ್ರೀನ್ ಸಿಗ್ನಲ್ ಬಿಡ್ಬೋದು ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಎಲ್ಲ ಕೋಚಸ್ಸು ಕಂಪ್ಲೀಟ್ ಕ್ರೀಮ್ ಆ್ಯಂಡ್ ಬ್ರೌನ್ ಕಲರ್ಗೆ ಪೇಂಟ್ ಮಾಡಿದ್ದಾರೆ. ಬಟ್ ಇದೊಂದು ಕೋಚ್ ನೋಡಿ ಇನ್ನೂ ಹಾಗೆ ಬಿಟ್ಟಿದ್ದಾರೆ. ಸೊ ಫೈನಲಿ ಯಶವಂತಪುರಿಗೆ ಬರ್ತಿದ್ದೀವಿ.
ಆ್ಯಕ್ಚುಲಿ ಬಿಫೋರ್ ಟೈಮ್ ಬರ್ತಿದ್ದೀವಿ. ಟೈಮ್ ಬಂದು ನೀವು ನೋಡ್ತಿರ್ಬೋದು ಅರೌಂಡ್ 6:39 6:40 ಆಗಿದೆ. ಅರೈವಲ್ ಟೈಮ್ ಬಂದು 6:43 AM. ಸೊ ಎಲ್ಲ ಕಡೆ ನಾವು ಬಿಫೋರ್ ಟೈಮ್ ಬಂದಿದ್ವಿ, ಎಕ್ಸೆಪ್ಟ್ ಬಂಟ್ವಾಳ ಹತ್ರ ಬಂದಾಗ ಸ್ವಲ್ಪ ಡಿಲೇ ಆಗಿತ್ತು, ಒಂದು 5 to 10 minutes ಡಿಲೇ ಆಗಿತ್ತು. ಸೊ ಇದು ಹೀಗೆ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಅಂದರೆ KSR ಬೆಂಗಳೂರಿಗೂ ಕೂಡ ಬಿಫೋರ್ ಟೈಮ್ ಹೋಗ್ಬಿಡುತ್ತೆ, ಅಂದರೆ ಬಿಫೋರ್ 7 AM ಹೋಗ್ಬಿಡುತ್ತೆ. ಸೊ ನೈಟ್ ಸರ್ವೀಸ್ ಇದೊಂದೇ ಇರೋದು. ಇಫ್ ಇನ್ ಕೇಸ್ ನೀವು ಕಾರವಾರ ಆರ್ ಕುಂದಾಪುರ ಆರ್ ಉಡುಪಿ ಕಡೆಯಿಂದ ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ, ಸೊ ಬೆಸ್ಟ್ ಸರ್ವೀಸ್ ಇದು. ಸೊ ಯಾರಾದರೂ ಆ ಕಡೆಯಿಂದ ಬರ್ತಿದ್ರೆ ಇದನ್ನು ಯುಟಿಲೈಸ್ ಮಾಡ್ಬೋದು. ಯಾವಾಗಲೂ ಫುಲ್ಲಾಗಿರುತ್ತೆ. ಸೊ ಅದೊಂದು ನೀವು ಮನಸ್ಸಿಗೆ ಇಟ್ಕೊಂಡಿರಬೇಕು. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.